ಹರಿ ಓಂ ಯಸ್ಯಾದ್ವಿರದವಕ್ತ್ರಾಧ್ಯ ಪಾರಿಷದ್ಯ ಪರಾಶತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಷತಮಾಶ್ರಯೇ. ಹರಿ ಓಂ. ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಏಕಾದಶಿ ಅಂದ್ರೇ ಎಲ್ಲರಿಗೂ ಗೊತ್ತಿರತಕ್ಕಂತಹದ್ದು ಉಪವಾಸದ ಆಚರಣೆ ಅಂತೇಳಿ. ಆದರೆ ಯಾವ ರೀತಿ ಆಚರಣೆ ಮಾಡಬೇಕು ಅಂಥೇಳಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಂಥ ವಿಚಾರ ಏನಪ್ಪ ಅಂದರೆ ವೈಕುಂಠ ಏಕಾದಶಿ ಅಥವಾ ಏಕಾದಶಿಯ ಮುಖ್ಯವಾಗಿ ಉಪವಾಸ ಅಂತಕ್ಕಂಥದ್ದು. ಅಂದರೆ ಯಾಕೆ ಅಂದರೆ ಭಗವಾನ್ ಶ್ರೀ ವಿಷ್ಣುವಿಗೆ ಏಕಾದಶಿ ಬಹಳ ಪ್ರಿಯವಾಗಿರ್ತಕ್ಕಂಥ ದಿನ. ಅಷ್ಟು ಪ್ರಿಯವಾಗಿರ್ತಕ್ಕಂಥ ದಿನವಾಗಿರ್ತಕ್ಕಂಥ ಏಕಾದಶಿ ಎಂದು ಆ ಭಗವಂತನಿಗೆ ಪ್ರಿಯವಾಗಿ ನಡೆದುಕೊಳ್ತಕ್ಕಂಥದ್ದೇ ಮಾನವನ ಆಚರಣೆ, ಮುಖ್ಯ ಆಚರಣೆ ಆಗಬೇಕು. ಅದೇ ರೀತಿಯಾಗಿ ಉಪವಾಸವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ. ಉಪವಾಸದಿಂದ ನಮ್ಮ ದೇಹ ಶುದ್ಧಿಯಾಗುತ್ತೆ ಅಂತಕ್ಕಂಥದ್ದು. ಉಪವಾಸಕ್ಕೆ ಅಷ್ಟು ಮಹತ್ವವಿದೆ. ನಮ್ಮ ದೇಹ ಶುದ್ಧಿ ಆಗಬೇಕು ಅಂತಂದರೆ ನಾವು ಉಪವಾಸವನ್ನು ಮಾಡಬೇಕು. ಶುದ್ಧಿ ಆದ ಮೇಲೆ ಏನು ಮಾಡಬೇಕು? ಭಗವಂತನ ಧ್ಯಾನದಲ್ಲಿರಬೇಕು. ಯಾವುದೋ ಆಲೋಚನೆ, ಕೆಟ್ಟ ಆಲೋಚನೆಗಳೇ, ಬೇರೆಯವರು ನಿಂದಿಸತಕ್ಕಂಥದ್ದು ಬೇರೆ ಬೇರೆ ಆಲೋಚನೆಗಳಲ್ಲಿ ಇರಬಾರ್ದು. ಸದಾಕಾಲ ಭಗವಂತನ ಸ್ಮರಣೆ ಮಾಡಬೇಕು. ನಾಮಸ್ಮರಣೆಯಾಗಲಿ, ವಿಷ್ಣು ಸಹಸ್ರನಾಮವಾಗಲಿ ಅಥವಾ ಯಾವುದೇ ರೀತಿಯ ಭಗವಂತನ ನಾಮಗಳನ್ನಾಗಲಿ ಸ್ಮರಣೆ ಮಾಡ್ತಾ ಇರಬೇಕು. ಜಪವನ್ನು ಮಾಡ್ತಿರಬೇಕು ಅಂತಕ್ಕಂಥದ್ದು. ಸರಿ, ಹಾಗಾದರೆ ಈ ಒಂದು ಮುಖ್ಯವಾಗಿ ನಾವು ಉಪದೇಶ ಹಾಗೂ ಉಪವಾಸ ಹಾಗೂ ಒಂದು ಭಗವಂತನ ಉಪದೇಶಗಳನ್ನು ಕೇಳ್ತಕ್ಕಂಥದ್ದು. ಸರಿ, ಆಯಿತು. ಹಾಗಾದರೆ ಈ ಒಂದು ಉಪವಾಸದ ನಂತರ ಯಾವ ಒಂದು ರೀತಿಯಲ್ಲಿ ಉಪವಾಸವನ್ನು ಮಾಡಬೇಕು ಅಂತಕ್ಕಂಥದ್ದು ಇರುತ್ತೆ. ಯಾವ ರೀತಿ ಉಪವಾಸವನ್ನು ಮಾಡ್ತಕ್ಕಂಥದ್ದು ಅಂದರೆ ನಿರ್ಜಲವಾಗಿ, ಅಂದರೆ ನೀರನ್ನು ಸಹ ತಗೊಳ್ಬಾರ್ದು ಅಂಥೇಳಿ. ಅಷ್ಟು ಕಠಿಣವಾಗಿ ಉಪವಾಸವನ್ನು ಮಾಡಿದ್ರೇ ಉಪವಾಸ. ಆದರೆ ಈ ಒಂದು ಯುಗದಲ್ಲಿ ಅವೆಲ್ಲ ಬಹಳ ಕಠಿಣವಾಗಿರುತ್ತೆ. ಅವರವರ ಆರೋಗ್ಯದ ಸಮಸ್ಯೆಗಳು ಇರುತ್ತೆ. ಹಾಗಾಗಿ ಏನು ಮಾಡಬೇಕು ಅಂದರೆ ಮುಖ್ಯವಾಗಿ ಅನ್ನವನ್ನು ಸ್ವೀಕಾರ ಮಾಡಬಾರ್ದು. ಯಾವುದೇ ರೀತಿ ಮುಖ್ಯವಾಗಿ ಧಾನ್ಯವನ್ನು ಸ್ವೀಕಾರ ಮಾಡಬಾರ್ದು. ಧಾನ್ಯದಲ್ಲಿ ಏಕಾದಶಿಯ ದಿನದಂದು ಪಾಪ ಪುರುಷವನಿರ್ತಾನೆ ಧಾನ್ಯಗಳಲ್ಲಿ. ಹಾಗಾಗಿ ಆ ಒಂದು ಧಾನ್ಯವನ್ನು ತೆಗೆದುಕೊಳ್ಳೋದ್ರಿಂದ ನಮಗೇನಪ್ಪ ಆಗುತ್ತೆ ಅಂದರೆ ಪಾಪವನ್ನು ಮಾಡಿದಂತಾಗುತ್ತೆ. ಹಾಗಾಗಿ ಧಾನ್ಯಗಳನ್ನು ಮುಟ್ಟಬಾರದು ಅಂಥೇಳಿ. ಅಕ್ಕಿ ಇರ್ಬೋದು, ಯಾವುದೇ ರೀತಿಯ ಧಾನ್ಯಗಳು, ಕಡಲೆಕಾಳು, ಬೇಳೆಗಳು, ಈ ರೀತಿಯಾಗಿ ಅದು ಯಾವುದೇ ರೀತಿಯ ಧಾನ್ಯಗಳನ್ನು ತಗೊಳ್ಳಬಾರ್ದು. ಮತ್ತು ಹಾಲು, ಹಣ್ಣನ್ನು ಸ್ವೀಕಾರ ಮಾಡ್ಬೋದು. ಈ ರೀತಿಯಾಗಿ ಉಪವಾಸವನ್ನು ಆಚರಣೆ ಮಾಡಿದ ನಂತರ ಮುಖ್ಯವಾಗಿ ವೈಕುಂಠ ದ್ವಾರವನ್ನು ವೈಕುಂಠ ಏಕಾದಶಿ ದಿನದಂದು ತಪ್ಪದೇ ಪ್ರಾತಃ ಕಾಲದಲ್ಲಿ ಭಗವಂತನ ದರ್ಶನದಿಂದ ಉತ್ತರ ದ್ವಾರದಲ್ಲಿ ಭಗವಂತನನ್ನು ದರ್ಶನವನ್ನು ಮಾಡಲೇಬೇಕು. ಯಾಕಪ್ಪ ಅಂದರೆ ಒಂದು ಸಲ ನಂದಗೋಪಾಲ ಕೃಷ್ಣನ ಸನ್ನಿಧಾನದಲ್ಲಿ ಏಕಾದಶಿಯನ್ನು ಮುಗಿಸಿ ದ್ವಾದಶಿಯಲ್ಲಿ ಯಮುನಾ ನದಿಯ ಸ್ನಾನವನ್ನು ಮಾಡೋದಕ್ಕೆ ಅಂತ ಹೋಗ್ತಾನೆ. ಆ ಸಮಯದಲ್ಲಿ ಯಾವ ರೀತಿ ಸಮಯ ಇರುತ್ತೆ ಅಂದರೆ ಅಲ್ಲಿ ಇನ್ನೂ ಬ್ರಹ್ಮಮುಹೂರ್ತ ಸಹ ಇರೋದಿಲ್ಲ. ಅಂತಹ ಒಂದು ಸಮಯದಲ್ಲಿ ರಾಕ್ಷಸರು ಸಂಚಾರ ಬಹಳ ಇರುತ್ತೆ. ಒಮ್ಮೆ ವರುಣನ ಶಿಷ್ಯ ರಾಕ್ಷಸನಾಗಿರ್ತಕ್ಕಂಥವನೇನು ಮಾಡ್ತಾನೆ, ನಂದಗೋಪಾಲನನ್ನು ಕಂಡು ಅಲ್ಲಿಂದ ಎಳೆದುಕೊಂಡು ಹೋಗಿ ವರುಣನ ಹತ್ರ ನಿಲ್ಲಿಸಿ ಶಿಕ್ಷೆಗೆ ಒಳಗಾಗುವಂತೆ ಮಾಡ್ತಾನೆ. ಆಗ ಅಲ್ಲಿರ್ತಕ್ಕಂಥ ಗೋಪಾಲಕರು ಏನು ಮಾಡ್ತಾನೆ, ನಂದಗೋಪಾಲ ಎಷ್ಟೊತ್ತಾಯ್ತಲ್ಲ ಹೋಗಿ ಸ್ನಾನಕ್ಕೆ, ಇನ್ನೂ ಬಂದಿಲ್ವಲ್ಲ ಅಂತೇಳಿ ಏನು ಮಾಡ್ತಾರೆ, ಕೃಷ್ಣನ ಹತ್ರ ಬಲರಾಮನ ಹತ್ರ ಹೋಗಿ ಹೇಳ್ತಾರೆ. ನಂದಗೋಪಾಲರು ಸ್ನಾನಕ್ಕೆ ಅಂತ ಹೋದವರು ಇಷ್ಟೊತ್ತಾದರೂ ಬಂದಿಲ್ಲ ಅಂತ. ಆಗ ಕೃಷ್ಣ ಏನಪ್ಪ ಮಾಡ್ತಾನೆ ಅಂದರೆ, ನಾನು ಹೋಗಿ ಕರ್ಕೊಂಡು ಬರ್ತೇನೆ ಅಂತೇಳಿ ವರುಣನ ಹತ್ರ ಹೋದಾಗ ವರುಣನ ಸಕಲ ಮರ್ಯಾದೆ, ಭಗವಂತನೇ ಸಾಕ್ಷಾತ್ ಭಗವಂತ ಬಂದಿದ್ದಾನಲ್ಲ ಅಂಥೇಳಿ, ಸ್ವಾಮಿ ಪರಮಾತ್ಮ ನಂದು ಮಹಾಪರಾಧವಾಯಿತು, ಕ್ಷಮಿಸಪ್ಪ ಅಂಥೇಳಿ ಕ್ಷಮೆಯನ್ನು ಕೇಳಿ ಸಕಲ ಉಪಚಾರಗಳನ್ನು ಕೊಡ್ತಾನೆ ಕೃಷ್ಣನಿಗೆ. ಆ ಉಪಚಾರವನ್ನು ಕಂಡು ನಂದಗೋಪಾಲ ನಿಬ್ಬೆರಗಾಗಿ ನೋಡ್ತಾ ಇರ್ತಾನೆ. ಎಂಥ ಮರ್ಯಾದೆ ಅಂತೇಳಿ. ತದನಂತರ ನಂದಗೋಪಾಲನ ಕರ್ಕೊಂಡು ಗೋಪಾಲಕರ ಹತ್ರ ಬಂದಾಗ, ದ್ವಾರಕಕ್ಕೆ ಬಂದಾಗ ಎಲ್ಲರೂ ಸಂತೋಷಗೊಳ್ತಾರೆ. ನಂದಗೋಪಾಲ ಕೃಷ್ಣನಿಗೆ ವರುಣ ಮಾಡಿರ್ತಕ್ಕಂಥ ಉಪಚಾರಗಳ ಬಗ್ಗೆ, ಸೇವೆಗಳ ಬಗ್ಗೆ, ಮರ್ಯಾದೆ ಬಗ್ಗೆ ಹೇಳ್ತಾನೆ. ಆಗ ನಂದಗೋಪಾಲರೆಲ್ಲರೂ ಸಂತೋಷಗೊಂಡು ಆ ರೀತಿಯ ಮಹಾವಿಷ್ಣುವಿನ ದರ್ಶನವನ್ನು ನಮಗೂ ಕೊಡು ಭಗವಂತ ಅಂತ ಹೇಳಿದಾಗ ಎಲ್ಲರೂ ಯಮುನಾ ನದಿ ತೀರದಲ್ಲಿ ಹೋಗಿ ಬ್ರಹ್ಮಕಪಾಲದಲ್ಲಿ ಆ ಒಂದು ಮಡುವಿನಲ್ಲಿ ನಿಂತು ಸ್ನಾನವನ್ನು ಮಾಡಿ ಬನ್ನಿ ಅಂತ ಹೇಳಿದಾಗ ಅದೇ ರೀತಿ ಎಲ್ಲರೂ ಗೋಪಾಲಕರು ಮಾಡ್ತಾರೆ. ಆ ಸ್ನಾನದ ನಂತರ
ಭಗವಾನ್ ಶ್ರೀಕೃಷ್ಣ ಅವರಿಗೆ ವಿಷ್ಣುವಿನ ದರ್ಶನವನ್ನು ಕೊಡ್ತಾನೆ. ಅದೇ ರೀತಿಯಾಗಿ ಆ ಒಂದು ಪುಣ್ಯ ಸಹ ಈ ಒಂದು ವೈಕುಂಠ ದ್ವಾರದಲ್ಲಿ ಯಾರು ಉತ್ತರದ ಬಾಗಿನಲ್ಲಿ ಭಗವಂತನ ದರ್ಶನ ಮಾಡ್ತಾರೋ ವೈಕುಂಠ ಏಕಾದಶಿ ಎಂದು ಅವರಿಗೂ ಸಹ ಅಂಥ ಪುಣ್ಯ ಸಿಗುತ್ತೆ. ಅಷ್ಟೇ ಅಲ್ಲ, ಮುಕ್ಕೋಟಿ ದೇವತೆಗಳು ಸಹ ಭೂಲೋಕಕ್ಕೆ ಬಂದು ವೈಕುಂಠ ದ್ವಾರದಲ್ಲಿ ಭಗವಂತನ ದರ್ಶನವನ್ನು ಮಾಡ್ತಾರೆ. ಆಗ ಎಲ್ಲರಿಗೂ ಸಹ ಸಕಲ ಜೀವರಾಶಿಗಳಿಗೂ ಹಾಗೂ ಭಗವಂತನಿಗೆ ಮಾನವ ಕುಲಕ್ಕೆ ಸಕಲ ಸಂಕಷ್ಟಗಳು ನಾಶವಾಗುತ್ತೆ, ಅವರ ಇಷ್ಟಾರ್ಥಗಳು ಈಡೇರುತ್ತೆ. ಅವರು ಏನೇನು ಅಂದ್ಕೊಳ್ತಾರೋ ವಿದ್ಯಾಭ್ಯಾಸ ಆರೋಗ್ಯ ಎಲ್ಲವನ್ನೂ ಭಗವಂತ ನೀಡ್ತಾನೆ ಅಂತಕ್ಕಂಥದ್ದು. ಹಾಗಾಗಿ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ, ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ, ಸರ್ವೇ ಜನೋ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.